ಗೈಸ್ ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೆವಿಲ್ ಮೂವಿ 3ನೇ ದಿನ ಇವತ್ತಿಗೆ. ಸೊ ಇವತ್ತು ಶನಿವಾರ ರಾತ್ರಿ, ಗುರುವಾರ ಮೂವಿ ರಿಲೀಸ್ ಆಗಿರೋದು. ಶನಿವಾರ ಮೂವಿಗೆ ಹೋಗ್ತಾ ಇದೀವಿ. ಸೊ ಇಟ್ಸ್ ಅ ಫ್ಯಾಮಿಲಿ, ಅಪ್ಪ ಅಮ್ಮ ಆಂಟಿ ಅಂಕಲ್ ತಮ್ಮ ಅಕ್ಕ ಬಾಬಾ ಮೂವಿಗೆ ಹೋಗ್ತಾ ಇದೀವಿ. ನಿವೇದ್ ಜೊತೆ ಫಸ್ಟ್ ಟೈಮ್ ನಿವೇದ್ನ ಕರ್ಕೊಂಡು ಮೂವಿಗೆ ಹೋಗ್ತಿರೋದು. ಸೊ ಸ್ವೆಟರ್ ಮೇಲೆ ಶಾಲ್, ಬಿಕಾಸ್ ತುಂಬಾ ಕೋಲ್ಡ್ ಇದೆ. ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ, ವಿ ಆರ್ ಎಕ್ಸೈಟೆಡ್ ಟು ಸೀ ದ ಮೂವಿ. ಇವಾಗ ನಾವು ಬಂದು ಫಸ್ಟ್ ಹುಣ್ಸ್ಮಾನಹಳ್ಳಿಗೆ ಹೋದ್ವಿ. ಸೊ ಹುಣ್ಸ್ಮಾನಹಳ್ಳಿಗೆ ಹೋಗಿ ಅಲ್ಲಿ ಅಕ್ಕ ಬಾಬಾ ಕಾರ್ ಎತ್ಕೊಂಡಿದ್ರು. ನಮ್ಮ ಅಕ್ಕ ನಮ್ಮ ಕಾರಿಗೆ ಬಂದ್ಲು, ಪಾಪನ ಎತ್ಕೊಂಡು ನನ್ನ ತಮ್ಮ ಅಕ್ಕ ಅವರ ಕಾರಿಗೆ ಹೋದ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ಮಾಲ್ ಆಫ್ ಏಷ್ಯಾಗೆ ಹೋದ್ವಿ. ಬಿಕಾಸ್ ನಾವು ಟಿಕೆಟ್ನ ಬುಕ್ ಮಾಡಿದ್ದು ಮಾಲ್ ಆಫ್ ಏಷ್ಯಾ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಆಂಟಿ ಅಂಕಲ್ ಯಾರು ಮಾಲ್ ಆಫ್ ಏಷ್ಯಾಗೆ ಹೋಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ವಿ ಬುಕ್ ಟಿಕೆಟ್ ದೇರ್. ಆ್ಯಂಡ್ RMZ ಮಾಲಿಗೂ ಮಾಲ್ ಆಫ್ ಏಷ್ಯಾಗೂ ಲಿಟ್ರಲಿ 80 ರೂಪೀಸ್ ಆರ್ 100 ರೂಪೀಸ್ ಪರ್ ಟಿಕೆಟ್ ಮೇಲೆ ಸೇವ್ ಆಗ್ತಿತ್ತು. ಮಾಲ್ ಆಫ್ ಏಷ್ಯಾಗಿಂತ RMZ ಮತ್ತು ಗರುಡಾದಲ್ಲೇ ಟಿಕೆಟ್ ಕಾಸ್ಟ್ ಜಾಸ್ತಿ ನೋಡಿಸ್ತಿತ್ತು. ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಇಲ್ಲಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಎಲ್ಲ ಕೂಡ ಆಗಿ ನಿಂತಿತ್ತು. ಮಾಲ್ ಆಫ್ ಏಷ್ಯಾ ಇಸ್ ಆಲ್ರೆಡಿ ರೆಡಿ ಫಾರ್ ದ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ನನಗೆ ಅನಿಸ್ತು. ಅಷ್ಟರಲ್ಲಿ ನಾವು ಒಳಗಡೆ ಹೋಗಿ ಪಾರ್ಕಿಂಗಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲಿ ನಿಲ್ಸಿದ್ದೀವಿ ಅಂತ ನೋಡ್ಕೋಬೇಕಲ್ಲ, ಈ 11 ಪಾರ್ಕ್ ಮಾಡಿದ್ವಿ. ಅಲ್ಲಿ ಪಾರ್ಕ್ ಎಲ್ಲ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಮೂವಿ ನೋಡೋಣ ಅಂತ ಹೋದ್ವಿ. ಹೋಗಿಲ್ಲ ಅಂದ್ರೆ ನಿನ್ ಮುಖ ನಮ್ಮ ಮುಖ ನೋಡ್ಬಿಟ್ಟು ಅದಕ್ಕೆ ಬೈಕ್ ಮುಂದೆ ಕೇಳ್ಕೊಂಡು ಇವಾಗ ನಾವು ಮಾಲ್ ಆಫ್ ಏಷ್ಯಾದಲ್ಲಿ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಮೂವಿ ನೋಡೋಣ ಅಂತ ಹೋಗ್ತೇವೆ. 10 ಟೈಮು 10:30 ಶೋ. ಸೊ ಬನ್ನಿ ಹೋಗೋಣ. ಇವಾಗ ನಮ್ಮಮ್ಮನ ಮಾಲಿಗೆ ಫಸ್ಟ್ ಟೈಮ್ ಕರ್ಕೊಡ್ತಾರೆ. ನೀಟಾಗಿ ನೋಡು, ನಾವು ಹೋಗಿರೋದೆ 10 ನಿಮಿಷ ಮುಂಚೆ, ಏನು ನೋಡಲಿಲ್ಲ, ಜಸ್ಟ್ ಹೋಗೋ ವೇಳೆ ಏನೆಲ್ಲ ಸಿಗುತ್ತೋ ನೋಡಿಸ್ಕೊಂಡು ನಾನು ಕರ್ಕೊಂಡು ಹೋದೆ. ನಾವು ಮಾಲ್ ಆಫ್ ಏಷ್ಯಾ ಇನ್ನೊಂದು ಸತ ಬಂದ್ವಿ. 10:30 ಶೋ. ನಮ್ಮ ಅಮ್ಮಗೆ ಇದು ಇಟ್ಕೋಬೇಕಂತ ಇಲ್ಲಿ ನಿಂತ್ಕೊಂಡಿದ್ದೆ. ನಿನ್ನೊಂದು ಫೋಟೋ ತೆಗಿತಾ ಇದ್ನಾ? ಬಾ. ಸೊ ನಮ್ಮ ಒಂದು ಫೋಟೋ ತೆಗೆದಿದ್ದಾಯ್ತು. ಸೊ ಇವಾಗ ಇಲ್ಲಿ ಟಿಕೆಟ್ಸ್ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಮ್ಮಮ್ಮ ಬರ್ತಾ ಇರೋದು. ಬನ್ನಿ ಹೋಗೋಣ. ಬಂದಿದ್ದೀವಿ ಡೆವಿಲ್ ಮೂವಿ. ಯಾವ ಮೂವಿ? ದರ್ಶನ್. ಹಾಯ್ ಮಾಡು. ಸೊ ಬನ್ನಿ ಮೂವಿಗೆ ಹೋಗೋಣ. ಇಬ್ರು ಮಾಲ್ ಆಫ್ ಏಷ್ಯಾಗೆ ಮೂವಿ ನೋಡೋಕೆ ಬಂದಿದ್ದೀವಿ. ಎಲ್ಲ ಗೊತ್ತಿಲ್ಲ, ಇವ್ನು ಆಟಾಡ್ಸಕಂತೂ ಬಂದಿದ್ದೀವಿ. ಎಷ್ಟು ಚೆನ್ನಾಗಾಗ್ತಾವ ನೋಡ್ರಿ. He was very happy to play with this lightings. ಹೊಸ ಜಾಗಕ್ಕೆ ಬಂದ್ಬಿಡಿ. ಫಸ್ಟ್ ಟೈಮ್ ಮಾಲಿಗೆ ಬಂದಿರೋದು, ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಇವನ್ ಈಸ್ ಫೀಲಿಂಗ್ ಹ್ಯಾಪಿ. ಆಟಾಡ್ಸೋ ಜೊತೆ ಫೋಟೋ ಎಲ್ಲ ಕೂಡ ತೆಗೆದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಕ್ಸೈಟೆಡ್ ಟು ವಾಚ್ ಡೆವಿಲ್. ಈಗ ಫೈನಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸ್ಕ್ರೀನ್ 3 ಇತ್ತು. ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಅವನಂತೂ ನೀವೇದಂತೂ ಫಸ್ಟ್ ಟೈಮ್ ನಾವು ಮಾಲಿಗೆ ಕರ್ಕೊಂಡು ಹೋಗಿರೋದು. ನಾವು 1 ಇಯರ್ ಅಂತೂ ಕಂಪ್ಲೀಟಾಗಿ ಕರ್ಕೊಂಡು ಹೋಗ್ಬಾರ್ದು ಅಂತಾನೆ ಅವಾಯ್ಡ್ ಮಾಡಿದ್ವಿ. ಆ್ಯಂಡ್ ಇವಾಗ ಅವ್ನು ಕರ್ಕೊಂಡು ಹೋಗಿದ್ದು ಅದು ಬಿಗ್ ಸ್ಕ್ರೀನ್ಗಳೆಲ್ಲ ನೋಡಿ ಅದ್ರ ಮುಂದೆ ಎಲ್ಲ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ ಅಂತಲೇ ಹೇಳ್ಬೋದು. ಮತ್ತು ಒಂದು ಸೀಟ್ ಮೇಲೆ ನಾವು ಕೂರಿಸಿ ತಪ್ಪು ಮಾಡಿದ್ವಿ ಅನ್ನೋ ಗೊತ್ತಿಲ್ಲ, ಸುಮ್ಮನೆ ಸೀಟ್ ಮೇಲೆ ಕೂರಿಸಿದ್ವಿ. ಅಲ್ಲೊಂದು ಎಂಟಿ ಸೀಟ್ ಇತ್ತಂತ. ಈ ವಾಸ್ ಲಿಟ್ರಲಿ ಎಂಜಾಯಿಂಗ್. ಅದು ಸೀಟ್ ಎಲ್ಲ ಮೆತ್ತ ಎದ್ದೋಳ್ತಾನೆ, ಕುಣಿತಾನೆ. ಈ ವಾಸ್ ಎಂಜಾಯಿಂಗ್. ಅವನೆಷ್ಟು ಖುಷಿಯಾಗಿದ್ದ ಅಂತಂದರೆ ಎಲ್ಲ ಎಂಜಾಯ್ ಮಾಡ್ಕೊಂಡು. ಮತ್ತು ಡ್ರ್ಯಾಗನ್ ಎಲ್ಲ ಕೂಡ ಬರ್ತಾಯಿತ್ತು. ಸುಮ್ಮನೆ ಆ್ಯಡ್ಗಳು ಪ್ಲೇ ಮಾಡ್ತಾಯಿದ್ರು ಲೈಕ್ ಸ್ಕ್ರೀನ್ ಮೇಲೆ ಮಾಲ್ ಒಳಗಡೆ ಮೂವಿ ಸ್ಕ್ರೀನಿಂಗಲ್ಲಿ. ಅವನದು ನೋಡಿ ವಾಸ್ ವೆರಿ ಎಕ್ಸೈಟೆಡ್. ಅವ್ರು ಹೆಂಗೆ ಆಡ್ತಿದ್ರು ಅಂದರೆ ಆ್ಯನಿಮೇಷನ್ಸ್ ಅವ್ರಿಗೆಲ್ಲ ಮಕ್ಳಿಗೆ ಚೆನ್ನಾಗಿ ಕಾಣುತ್ತೆ. ರಾದರ್ ದೆನ್ ದ ಶೋಸ್ ದೇ ವಾಚ್ ಅಡ್ವರ್ಟೈಸ್ ಮೋರ್ ಅನ್ನೋದು ನಾನು ನೋಡಿದ್ದೆ. ಅವ್ನು ಟಿವಿಯಲ್ಲಿ ಅಷ್ಟು ಅಡ್ವರ್ಟೈಸ್ಗಳನ್ನ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದ. ಕಲರ್ ಕಾಣಿಸೋದ್ರಿಂದ ಅದೇ ರೀತಿ ಇಲ್ಲೂ ಕೂಡ ಅವ್ನು ಎಷ್ಟು ಕ್ಯೂರಿಯಸ್, ಒಂಥರ ನಕ್ಕೊಂಡು ಕುಂದಾಡ್ಕೊಂಡು ಈ ವಾಸ್ ಎಂಜಾಯಿಂಗ್. ಒಟ್ಟಲ್ಲಿ ನಾವು ಬುಕ್ ಮಾಡ್ಕೊಂಡು ಹೋಗಿದ್ಕೆ ಇಟ್ಸ್ ವರ್ತ್ ಅಂತ ಥರ ಅವನಂತೂ ಸಕ್ಕತ್ ಎಂಜಾಯ್ ಮಾಡ್ದ. 50% ಕಡಿಮೆ ಅವ್ನು ಮೂವಿನೂ ನೋಡ್ದ ಅಂತಲೇ ಹೇಳ್ಬೋದು. ನನ್ನ ಹತ್ರ, ನಮ್ಮ ಅಮ್ಮನ ಹತ್ರ, ನಮ್ಮ ಅಕ್ಕನ ಹತ್ರ, ನಮ್ಮ ಅಪ್ಪನ ಹತ್ರ ಅಂತೆಲ್ಲ ಯಾರ ಹತ್ರ ಕುಣ್ಕೊಂಡು ಮೂವಿನ ನೋಡಿದೆ. ಸೊ 10:30ಗೆ ಶೋ ಸ್ಟಾರ್ಟ್ ಆಗಬೇಕಿತ್ತು. ಲಿಟ್ರಲಿ ಶೋ ಸ್ಟಾರ್ಟ್ ಆಗೋಷ್ಟರಲ್ಲಿ 10:45 ಹತ್ತತ್ತು ಆಗ್ಬಿಟ್ಟಿತ್ತು. 15 ಮಿನಿಟ್ಸ್ ಲೇಟಾಗಿ ಸ್ಟಾರ್ಟ್ ಮಾಡಿ 15 ಮಿನಿಟ್ಸ್ ಮುಗ್ಸೋಕ್ಕೂ ಲೇಟ್ ಆಗಿತ್ತು. ಸೊ ಫೈನಲಿ ದರ್ಶನ್ ಸರ್ ಅವರ ಮೂವಿನ ನೋಡ್ತಾ ಇದ್ದೀವಿ.
ನಾನು ಅವರ ಬಿಗ್ಗೆಸ್ಟ್ ಸೆಲೆಬ್ರಿಟಿ ಅಥವಾ ಅವರ ಏನಂತಾರೆ ಅಪ್ಪಟ ಅಭಿಮಾನಿ ಅಂತ ನಾನು ಹೇಳಲ್ಲ. ಜಸ್ಟ್ ನಾನು ಯಾವುದೇ ಮೂವಿ ಅದು ರಿಲೀಸ್ ಆಗಿ ಅದು ನೋಡ್ತಿದ್ವಿ ಚೆನ್ನಾಗಿರೋ ಮೂವಿಗಳನ್ನ. ಬಟ್ ನಾನು ಇವ್ರ ಮೂವಿಗೆ ನಾನು ಅದೇನೋ ಗೊತ್ತಿಲ್ಲ, ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಹೋಗಿ ನೋಡ್ತಾನೂ ಇರಲಿಲ್ಲ. ಫಸ್ಟ್ ಮೂವಿ ನನ್ನ ಫ್ರೆಂಡು ಅವ್ರ ಡಿಬಸ್ ಫುಲ್ ಫ್ಯಾನು. ಸೊ ಹಂಗಾಗಿ ಇಲ್ಲ ನೀನು ನೋಡಲೇಬೇಕಂತ ಕಾಟಿರೋ ಮೂವಿಗೆ ಅದು 3ನೇ ದಿನನೋ 5ನೇ ದಿವಸನೋ ಹೋದೆ. ಆ ಮೂವಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆ್ಯಸ್ ಅ ಪರ್ಸನ್ ಐ ಡೋಂಟ್ ನೋ ಹೆಂಗೋ ಇವರು ಅನ್ನೋದು, ಬಟ್ ಇದೆಲ್ಲ ಕಾಂಟ್ರವರ್ಸಿಗಳಾದ್ಮೇಲೆ ಗೊತ್ತಿಲ್ಲ, ನಂಗೆ ಆ ಮೂವಿ ನೋಡಿದ್ದಕ್ಕೂ ನನಗೆ ಇಷ್ಟ ಆಗೋದ್ರು. ಸೊ ಹಂಗಾಗಿ ಈ ಮೂವಿಗೂ ಹೋಗೋಣ ಅಂತ ಅಂದ್ಬಿಟ್ಟು ಐ ವೆಂಟ್. ಕಾಟೇರಾಗ 2 ಸಲ ಹೋಗಿದ್ದೆ, ಒಂದ್ಸಲಿ ಫ್ರೆಂಡ್ ಜೊತೆ ಹೋಗಿದ್ದೆ, ಒಂದ್ಸಲಿ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಹಾಗೆ ಈ ಮೂವಿಗೆ ಫಸ್ಟ್ ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀನಿ. ಬಟ್ ಮೂವಿ ಮಾತ್ರ ಸೂಪರ್ ಆಗಿದೆ. ಸಾಂಗ್ಸ್ಗಳಾಗಿರ್ಬೋದು ಅಥವಾ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಅವ್ರು ಕೊಟ್ಟಿರೋಂಥ ಸ್ಕ್ರೀನ್ ಪ್ಲೇ ಲೈಕ್ ಲೈಟಿಂಗ್ಸು ಕಟ್ ಪೇಸ್ಟ್ ಅಂತೆಲ್ಲ ಎಡಿಟಿಂಗ್ ವರ್ಕ್ ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು. ಕೊರಿಯೋಗ್ರಫಿನೂ ಕೂಡ ಸಖತ್ತಾಗಿ ಮಾಡಿದ್ರು. ಒಂದು ಅವ್ರ ಹ್ಯಾಕ್ಟ್ ಆಗಿರ್ಬೋದು, ಅವ್ರು 3 ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೊತಾರಲ್ಲ, ಕೃಷ್ಣ, ಧನುಷ್ ಅಥವಾ ಡೆವಿಲ್, ಎಲ್ಲ ರೋಲ್ಗಳು ತುಂಬ ಚೆನ್ನಾಗಿನೇ ಪ್ಲೇ ಆಗಿತ್ತು. ಎಲ್ಲ ಕೂಡ ಚೆನ್ನಾಗಿತ್ತು. ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಅಂತೆಲ್ಲ ಇತ್ತು. ನಮಗೂ ಕ್ಯೂರಿಯಾಸಿಟಿನ ಉಂಟು ಮಾಡ್ತು. ನಾನಂತೂ ಮೂವಿಗಳು ನನ್ನ ಮನೇಲೂ ಕುತ್ಕೊಂಡು ನೋಡ್ತಾ ಇರಲಿಲ್ಲ ಆ್ಯಂಡ್ ನಾನು ನೋಡ್ತಾನೆ ಇರಲಿಲ್ಲ. ಏನೋ ನನಗೆ ಒಂಥರ ರಗಡ್ಡು ಆ ಥರನೇ ವೈಬಿತ್ತು. ಸೊ ಹಂಗಾಗಿ ನಾನು ನೋಡ್ತಾ ಇರಲಿಲ್ಲ. ಬಟ್ ಏನೋ ನನಗೆ ಈ ನಡುವೆ ಒಂಥರ ಸ್ಮೂತಾಗಿ ಎಲ್ಲರೂ ಹೇಳೋದು ಕೇಳಿನಾಗಿದೆ. ಸೊ ಹಂಗಾಗಿ ನನಗೆ ಇವೆಲ್ಲ ನೋಡ್ತಾ ಇದ್ದಂಗೆ ಒಳ್ಳೆ ವ್ಯಕ್ತಿ ಅಂತಾನೆ ಅನ್ನಿಸ್ತು. ಇಲ್ಲಾಂದರೆ ಈ ಥರ ಕ್ಯಾರೆಕ್ಟರ್ಗಳೆಲ್ಲ ಮಾಡೋಕ್ಕೆ ಲಿಟಲ್ ಇಟ್ಸ್ ಅ ಡಿಫಿಕಲ್ಟ್. ಬಟ್ ನ್ಯಾಚುರಲ್ ಆಗಿ ಹ್ಯಾಕ್ಟ್ ಮಾಡಿದಲ್ಲ, ದಟ್ಸ್ ಶೋಸ್ ಅ ಡಿಫ್ರೆಂಟ್ ವೈಬ್ ಅಂತಾನೆ ಹೇಳ್ಬೋದು. ಇರೋ ರಿಯಾಲಿಟಿಯಲ್ಲಿ ಏನು ನಡೀತಿದೆ ಅದನ್ನು ಕರೆಕ್ಟಾಗಿ ಸ್ಕ್ರೀನ್ ಪ್ಲೇಗೆ ಹಾಕಿ ನೋಡಿಸಿದ್ದಾರೆ. ಅದನ್ನ ಜನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಮೂವಿ ಹೋಗುತ್ತೆ. ಬಟ್ ಅವರವರ ದರ್ಶನ್ ಸರ್ ಅವರ ಫ್ಯಾನ್ಸ್ಗಳು ಮೂವಿನ ಗೆಲ್ಸಿದ್ರು ವಿತೌಟ್ ಇಸ್ ಆಬ್ಸೆನ್ಸ್ ಅಂತಲೇ ಹೇಳ್ಬೋದು. ಅವರು ಇಲ್ಲ ಅಂದ್ರೂ ಮೂವಿನ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡಿ ಎಷ್ಟು ಸಕ್ಸಸ್ ಆಗೋ ರೀತಿ ಮಾಡಿದಾರಲ್ಲ. ಸೊ ಹಂಗಾಗಿ ಎಲ್ಲ ಅವರ ಅಭಿಮಾನಿಗಳ ಕೃಪೆ ಅಂತಲೇ ಹೇಳ್ಬೋದು. ಟು ಟೇಕ್ ದಿಸ್ ಕೈಂಡ್ ಆಫ್ ಸೆಲೆಬ್ರೇಟ್ ಅಂದರೆ ಈ ಥರ ಫ್ಯಾನ್ಸ್ಗಳು ದರ್ಶನ್ಗೆ ಸಿಗೋದಕ್ಕೆ ಅವ್ರು ಪುಣ್ಯ ಮಾಡಿದ್ರು ಅಥವಾ ಇವ್ರಿಗೆ ಅಂಥವ್ರು ಸಿಗೋದಕ್ಕೆ ಇವ್ರು ಪುಣ್ಯ ಮಾಡಿದ್ರು, ಐ ಡೋಂಟ್ ನೋ. ಬಟ್ ಮೂವಿ ಮತ್ತು ಸಖತ್ತಾಗಿದೆ ಆ್ಯಂಡ್ ಒಳ್ಳೆ ಮೂವಿನೇ ನೋಡಿಕೊಂಡು ಬಂದ್ವಿ. ನಮ್ಮ ಮನೇಲಿ ರಿವ್ಯೂ ಕೂಡ ನಾವು ಲಾಸ್ಟ್ ಟೈಮ್ ಒಂದು ಮೂವಿಗೆ ಹೋಗಿದ್ವಿ, ಆ ಮೂವಿಗಿಂತ ಈ ಮೂವಿ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಬಿಕಾಸ್ ನಂಗಂತೂ ಆ ಮೂವಿಯಲ್ಲಿ ಸ್ವಲ್ಪ ನಿದ್ದೆನೇ ಬಂದಿತ್ತು. ಬಟ್ ಇಲ್ಲಿ ಎಲ್ಲೂ ನಂಗೆ ನಿದ್ದೆ ಬಂದಿಲ್ಲ. ನಾವು ಹೋಗೋದೇ ನೈಟ್ ಶೋ. ಸೊ ಹಂಗಾಗಿ ಎಲ್ಲ ನಿದ್ದೆ ಬಂದ ಲಿಟಲ್ಲಿ ನನಗದು ವರ್ತಿಲ್ಲ ಅಂತ ಅನಿಸುತ್ತೆ. ನಾವು ಪೇ ಮಾಡಿದ ದುಡ್ಡಿಗೆ ಮೂವಿ ವರ್ತಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ನಾನು ಕೂಡ ನೀಟಾಗೆಲ್ಲ ರೆಕಾರ್ಡ್ ಎಲ್ಲ ಕೂಡ ಮಾಡಿಕೊಂಡು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಐ ಡೋಂಟ್ ನೋ, ಇಟ್ ಮೇ ಕಮ್ ಕಾಪಿರೈಟ್ ಬಂದರೆ ತಿರುಗಿ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ, ಬಂದಿಲ್ಲ ಅಂದರೆ ಹಾಗೆ ಬಿಡ್ತೀನಿ. ಸೊ ಇದಿಷ್ಟು ಏನಂತಾರೆ ಮೂವಿಯ ಕತೆ ಆಗಿತ್ತು. ನಿಮಗೂ ಕೂಡ ಈ ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮೂವಿ ಇಷ್ಟ ಆಗಿದೆ ಅಂತಲೂ ನಾನು ಅನ್ಕೋತೀನಿ. ನೋಡಿಲ್ಲ ಅಂತಲೇ ಪ್ಲೀಸ್ ಮಸ್ಟ್ ಗೋ ಆ್ಯಂಡ್ ವಾಚ್ ಅಂತ ಹೇಳ್ತೀನಿ. ಇಂಥ ಮೂವೀಸ್ಗಳನ್ನ ಸಪೋರ್ಟ್ ಮಾಡಬೇಕು. ಮೊದಲೇ ಕನ್ನಡ ಮೂವಿಗೆ ಸ್ಕ್ರೀನ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಹೋಗಿ ನೋಡಬೇಕು. ಕನ್ನಡಿಗರಾಗಿ ನಾವು ಕನ್ನಡ ಮೂವಿನ ಫಸ್ಟ್ ಹೋಗಿ ನೋಡಬೇಕು. ಒಳ್ಳೆ ಮೂವಿಗಳನ್ನ ಬೆಳೆಸಿ, ಚೆನ್ನಾಗಿಲ್ಲ ಅಂತಲೂ ಓಕೆ ನೋಡ್ಕೊಂಬಂದು ಚೆನ್ನಾಗಿಲ್ಲ ಅಂತ ನೀವು ನೋಡಿದ್ರೇ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳೋಕೋಬೇಡಿ. ನಾನು ಆ ಥರದ್ದು ಕೆಲವೊಂದು ವೀಡಿಯೋಸ್ನ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಗಿಲ್ಲಿಯವರ ಪಾರ್ಟಿ ತುಂಬ ಅಂಬರೀಶ್ ಸರ್, ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲರೂ ಬಂದು ಹೋಗ್ತಾರೆ ಟು ಸಿ ಆಲ್ ದಟ್. ಥರ ಚೆನ್ನಾಗಿತ್ತು ಅದೆಲ್ಲ ಕೂಡ ನೋಡೋದಕ್ಕೆ. ಆ್ಯಂಡ್ ಗಿಲ್ಲಿ ಪಾರ್ಟಿ ಎಲ್ಲ ಕೂಡ ಇತ್ತು. ಬಿಗ್ ಬಾಸಲ್ಲಿ ಆಲ್ರೆಡಿ ಅವ್ರು ತುಂಬ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಅವ್ರದ್ದೊಂದು 2-3 ಸೀನ್ ಇತ್ತು, ಅದು ಕೂಡ ನೋಡಿದೆ. ಎಲ್ಲ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಯೂಟ್ಯೂಬರ್ ಎಲ್ಲ ನಾರ್ಮಲ್ ಸೀರಿಯಲಲ್ಲಿ ಮಾಡೋರನ್ನ ತೊಗೊಂಡು ಮಾಡಿದ್ದಾರೆ. ಹೊಸ ಕಲಾವಿದರಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಅದಕ್ಕಾದ್ರೂ ಮೂವಿನ ಹೋಗಿ ನೋಡಿ ಗೆಲ್ಸಿ. ಕತೆನೂ ಇಂಟರ್ವಲ್ ಮುಂಚೆ ನಮ್ಮ ಪಾಪು ಎದ್ದಿದ್ನಲ್ಲ, ಅವನ ಜೊತೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಅವನಂತೂ ಹಿಂಗೆ ಕಣ್ಣೆಲ್ಲ ಮುಟ್ಟಿಸ್ಕೊಂಡು ಇವನ್ ಈಸ್ ಎಂಜಾಯಿಂಗ್ ಅಲ್ಲ, ಅವನಿಗೆ ಖುಷಿ ಆದರೆ ಇವನ್ ವಿ ಫೀಲ್ಸ್ ವಿ ಆರ್ ಹ್ಯಾಪಿ. ಅಷ್ಟರಲ್ಲಿ ಅವನು ಸ್ವಲ್ಪ ಹೊತ್ತು ಮಲ್ಕೊಂಡ ಅಷ್ಟರಲ್ಲಿ ಲಾಸ್ಟ್ ಆಲ್ರೆಡಿ ಮೂವಿ ಮುಗಿಯೋಕ್ಕೆ 2 o'clock ಏನೋ ಆಗಿತ್ತು. 10:45, 11:45, 12:45, 1:45 ಅಪ್ರಾಕ್ಸಿಮೇಟ್ 2 ಗಂಟೆಗೆ ಮುಗೀತು ಮೂವಿನ ಮುಗಿಸ್ಕೊಂಡು ಮನೆಗೆಲ್ಲ ಬರೋಷ್ಟರಲ್ಲಿ 2:30 ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಂಪ್ಲೀಟ್ ಮಾಲ್ ಅಂತೂ ತುಂಬಿತ್ತು, ಎಲ್ಲ ಟಿಕೆಟ್ಸ್ಗಳು ಬುಕ್ ಆಗಿತ್ತು. ಮೂವಿ ಚೆನ್ನಾಗಿದೆ, ಫಸ್ಟು ಹೋಗಿ ನೋಡಿಲ್ಲ ಅಂದರೆ ನೋಡಿ, ಓಕೆನಾ. ಫಸ್ಟ್ ಅಮ್ಮನ್ನ ಕೇಳಿದೆ ಮೂವಿ ಹೆಂಗಿತ್ತು ಅಂತ. ನಮ್ಮಮ್ಮ ಚೆನ್ನಾಗಿತ್ತು ಅಂತ ನೀಟಾಗಿ ಹೇಳಿ, ಚೆನ್ನಾಗಿತ್ತು ಅಂತಾರೆ. ನಮ್ಮ ಅಪ್ಪನ ಕೇಳಿದೆ, ಸುಮಾರಾಗಿತ್ತು ಅಂದರು. ಆಮೇಲೆ ನಾನು ಇನ್ನೊಂದು ತರವಾಗಿ ಕೇಳಿದೆ. ಸೊ ಅವಾಗಿಲ್ಲ ಚೆನ್ನಾಗಿತ್ತು ಅಂತಂದರು. ಆ ಮೂವಿ ಕಂಪೇರ್ ಮಾಡಿ ಇದೇ ಮೂವಿ ಚೆನ್ನಾಗಿತ್ತು ಅಂದರು. ನಂಗೆ ಆ ಮೂವಿ ಹೆಸ್ರು ಹಾಕೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅದು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ರು ಅಪ್ಪ. ಸೊ ಮೂವಿ ಹೆಸರು ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಈಗ ನಾವು ಕೂಡ ಒಳ್ಳೆ ಮೂವೀಸೇ, ಬಟ್ ಅದೇ ಬೇರೆ ಜಾನರ್, ಇದೇ ಬೇರೆ ಜಾನರ್, ಎಲ್ಲ ನಮ್ಮ ಕನ್ನಡ ಮೂವೀಸ್ಗಳೆಲ್ಲ ಯಾವ್ದಾದ್ರು ನಾವು ಇಷ್ಟಪಡಬೇಕು. ಬಟ್ ಅದಕ್ಕೆ ಹೋಲಿಸ್ಕೊಂಡು ಇದು ನನ್ನ ಪ್ರಕಾರ ನನಗೂ ಹಂಗೆ ಅನಿಸ್ತು. ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟಿಂಗ್ ಎಲ್ಲ ಕೂಡ ಇದು ಚೆನ್ನಾಗಿತ್ತು ಮೂವಿ. ಸೊ ಆಮೇಲೆ ನಮ್ಮ ಅಕ್ಕಂದಿರನ್ನ ಎಲ್ಲರನ್ನೂ ಕೇಳಿದೆ, ಎಲ್ಲರೂ ಮೂವಿ ಚೆನ್ನಾಗಿದೆ ಅಂತಲೇ ಕೂಡ ಹೇಳಿದ್ರು. ಸೊ ಇವಾಗ ಮೂವಿ ಎಲ್ಲ ಕೂಡ ನೋಡಿಕೊಂಡು ಲಿಫ್ಟಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಬಿಕಾಸ್ ಡೈರೆಕ್ಟ್ ಪಾರ್ಕಿಂಗ್ ಹೋಗ್ಬೋದು ಅಂತ. ಸೊ ಹಂಗಾಗಿ ಇವಾಗ ಮೂವಿ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮಗು ಮಲಗಿದ್ದ. ಸೊ ಹಂಗೆ ಡೈರೆಕ್ಟಾಗಿ ಅಕ್ಕನೇ ಎತ್ಕೊಂಡು, ಸೊ ಬನ್ನಿ ಮನೆಗೆ ಹೋಗೋಣ. ಸೊ ಹೆಂಗಿತ್ತು ಮೂವಿ? ಬಾಯಲ್ಲಿಡು.
ಫುಲ್ ಎಂಜಾಯ್ ಮಾಡಿದೆ. ಯಾರ ಮನೇಲಿ ಎಲ್ಲರೂ ಕಂಪ್ಲೀಟಾಗಿ ಮೂವಿ ನೋಡಿ ಇಷ್ಟು ಎಂಜಾಯ್ ಡೇಟ್. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ? ಸೀರಿಯಸ್ ಆಗಿಲ್ಲ, ಪರವಾಗಿಲ್ಲ, ಅಲ್ಲ ಸೀರಿಯಸ್ ಆಗಿ. ಸೊ ಗೈಸ್, ಇವಾಗ ಮೂವಿ ಎಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 2 ಗಂಟೆ 40 ನಿಮಿಷ ಆಗಿದ್ದೆ. ಇವಾಗ ಮಲ್ಕೋಬೇಕು, ನಂಗಂತೂ ಟೈರ್ಡ್ ಆಗಿಬಿಟ್ಟಿದೆ. ಮಧ್ಯಾಹ್ನ ನೆನೆ ಬೇರೆ ನಿದ್ದೆ ಇರಲಿಲ್ಲ. ಸೊ ಬೆಳಗ್ಗೆ 9 ಗಂಟೆಗೆ ಎದ್ದಿದ್ದೆ. ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಕಮ್ಲ ಸ್ಲೀಪ್ ಇಲ್ಲೊಂದು ಸಹ ಪಿಂಪಲ್ ಆಗಿದೆ. ಸೊ ಯಾರೆಲ್ಲ ಇನ್ನೂ ಡೆವಿಲ್ ಮೂವಿನ ನೋಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ವಾಚ್. ಆ್ಯಂಡ್ ಇಟ್ಸ್ ಒಂಥರ ಸೆಲೆಬ್ರೇಷನ್ ಮೂವಿ ಫಾರ್ ಆಲ್ ಇಸ್ ಸೆಲೆಬ್ರಿಟೀಸ್ ಅಂತ ಹೇಳ್ಬೋದು. ಸೊ ಎಲ್ಲ ಹೋಗಿ ಡೆವಿಲ್ನ ನೋಡಿ ಡಿ ಬಾಸ್ ಎಲ್ಲ ಸೆಲೆಬ್ರಿಟೀಸು ಖುಷಿ ಪಡೋ ಹಂಗೆ ಸಖತ್ತಾಗಿದೆ ಮೂವಿ ಮಾತ್ರ. ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಸ್ಟಾರ್ಟಿಂಗ್ ಎಂಡಿಂಗ್ ಎಲ್ಲ ಚೆನ್ನಾಗಿತ್ತು. ನಂಗೆ ಎಲ್ಲೂ ಹಿಂಗಂತ ನಾನು ತೂಗುಡ್ಸಿಲ್ಲ, ಹಂಗೆ ಮೂವಿ ಅಷ್ಟು ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿರೋರಿಗೆಲ್ಲ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಂತೂ 10 ರೇಟಿಂಗ್ಸ್ ಕೊಡ್ತೀನಿ. ಅಷ್ಟು ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಅಥವಾ ಡಬಲ್ ಆ್ಯಕ್ಟಿಂಗ್ ಇದೆ ದರ್ಶನ್ ಅವ್ರದ್ದು, ಅದ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಹೀರೋಯಿನ್ ಆ್ಯಕ್ಟಿಂಗ್ ಅಥವಾ ಅಲ್ಲಿ ಬಂದಿರೋ ಸೈಡ್ ಆ್ಯಕ್ಟಿಂಗ್, ಎಲ್ಲರ ಆ್ಯಕ್ಟಿಂಗ್ ಕೂಡ ಎಲ್ಲ ಸಖತ್ತಾಯಿತು. ಸ್ಟೋರಿನೂ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಏನು ನಡೀತಿದೆಯೋ ಅದೇ ಇದೆ ಮೂವಿಯಲ್ಲಿ. ಹಂಗಾಗಿ ಮೂವಿನೂ ಕೂಡ ಚೆನ್ನಾಗಿದೆ. ಪಾಲಿಟಿಕ್ಸ್ ರಿಲೇಟೆಡ್ ಆಗೆಲ್ಲ ಕೂಡ ಇದೆ. ಮಸ್ಟ್ ಗೋ ಆ್ಯಂಡ್ ವಾಚ್ ದ ಮೂವಿ. ಆ್ಯಂಡ್ ಇವಾಗ ಇಟ್ಸ್ ಫಾರ್ ಮೀ ಟು ಸ್ಲೀಪ್. ಸೊ ಇವಾಗ ಮಲ್ಕೊಂಡ್ರೆ ಸಾಕಾಗಿದೆ. ಆ್ಯಂಡ್ ನಿಮಗೆಲ್ಲ ಡೆವಿಲ್ ಮೂವಿ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಅದಿಷ್ಟು ನಮ್ಮ ಡೆವಿಲ್ ಸ್ಟೋರಿ ಆಗಿತ್ತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಶಸ್ಗೆ ಎಲ್ಲರೂ ಕೂಡ ನಾನು ಒಂದು ವಿಡಿಯೋನ ಶೇರ್ ಮಾಡಬೇಕು. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್, ಮಚ್ ಲವ್. ಐ ಆಮ್ ಸೈನಿಂಗ್ ಆಫ್. ಬಾಯ್.